ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವರ 2026ರ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಈಗ ಅಷ್ಟಮದಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದ ಸಂಪೂರ್ಣ ವಿಚಾರ ತೆಗೆದುಕೊಂಡು ಹೋದರೆ ಭೂ ಸಂಬಂಧವಾಗಿರ್ತಕ್ಕಂತಹ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿದ್ದರೆ ಅಥವಾ ಯಾವುದೋ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದರೆ ಬೇರೆಯವರಿಂದ ಒಂದು ಅನುಕೂಲತೆಗಳಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು, ಯಾವುದೋ ಒಂದು ಈಗ ಎಕ್ಸಾಂಪಲ್ ಯಾವುದೋ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ ಅಂದರೆ ಬೇರೆಯವ್ರ ಸಪೋರ್ಟ್ ತಗೊಂಡ್ರೆ ಇವರಿಗೆ ಪ್ರಮೋಷನ್ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಇದ್ದರೂ ಕೂಡ ಅದನ್ನು ನಾವು ಎಷ್ಟಾಗುತ್ತೋ ಅಷ್ಟು ಸಮಾಧಾನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಮುಂದೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರ ಆರ್ಥಿಕ ಭವಿಷ್ಯ ಹೇಗಿದೆ? ಆರ್ಥಿಕವಾಗಿ ಇವರದ್ದು ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಆ ವರ್ಷದಿಂದ ಅಂದರೆ ಒಂದು ಜನವರಿ ಪ್ರಾರಂಭ ಆಗಿಬಿಟ್ಟು ಜೂನ್ ಜುಲೈವರೆಗೆ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಜುಲೈ ನಂತರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಜುಲೈಲಿ ಏನೋ ಒಂದು ಈಗ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಪ್ರಮೋಷನ್ ಬರ್ತಕ್ಕಂಥದ್ದು. ಹಾಗೆ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು. ಅದಾನದಲ್ಲಿ ಅವರು ಇರ್ತಕ್ಕಂಥ ಪಕ್ಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೊರೆಯವರಿಂದ ಅವರಿಗೆ ಅನುಕೂಲಗಳಾಗ್ತಕ್ಕಂಥ ಸಂದರ್ಭಗಳು ಯಾವಾಗ ಜೂನ್ ಜುಲೈ ನಂತರದಲ್ಲಿ ಆಗ್ತಕ್ಕ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಹೇಗಿದೆ ಗುರುಜಿ? ವೈವಾಹಿಕ ಜೀವನ ಅಂತ ಹೇಳಿದ್ರೆ ಇವರು ಸ್ವಲ್ಪ ಏನಾಗುತ್ತೆ, ವೃಶ್ಚಿಕ ರಾಶಿ ಈ ವರ್ಷದ ಒಂದು 26ನೇ ಇಸ್ವಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಗಂಡ ಹೆಂಡತಿಯಲ್ಲಿ ಸಮರಸ ಇಲ್ಲದೆ ಇರತಕ್ಕಂಥದ್ದು, ಯಾವುದೋ ಒಂದು ಅನುಮಾನಗಳು, ಯಾವುದೋ ಒಂದು ಅಸಂಬದ್ಧವಾಗಿರ್ತಕ್ಕಂಥ ಮಾತುಗಳಿಂದಾಗಿ ಸ್ವಲ್ಪ ಜಗಳಗಳು ನಡೀತಕ್ಕಂಥ ಸಂದರ್ಭಗಳು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಆ ಒಂದು ಸಂದರ್ಭದಲ್ಲಿ ಅಥವಾ ಗುರುವಿನ ಒಂದು ಫಲ ಆಗಿರ್ಬೋದು ಅಥವಾ ಬೇರೆ ಬೇರೆ ಗ್ರಹಗಳ ಒಂದು ಫಲಾಫಲ ನೋಡಿಕೊಂಡ್ರೆ ಅದು ಮತ್ತು ವೃಶ್ಚಿಕ ರಾಶಿ ಅಂತ ಹೇಳ್ಕೊಳ್ಳಿ ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ ಅವರವರ ನಕ್ಷತ್ರಗಳ ಮೇಲೂ ಬೇರೆ ಡಿಪೆಂಡ್ ಆಗುತ್ತೆ. ನಾವು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ, ವಿಶಾಖ ನಕ್ಷತ್ರ ಬರುತ್ತೆ, ಮತ್ತು ಅನುರಾಧ ನಕ್ಷತ್ರ ಬರುತ್ತೆ. 3 ನಕ್ಷತ್ರ ಯಾವ ನಕ್ಷತ್ರ ಅಂತ ನೋಡ್ಕೊಳ್ಬೇಕಾಗತ್ತೆ. ನಾವು ಸಾರಾಸಗಟ್ಟಾಗಿ ಹೇಳಬೇಕು ಅಂತಂದರೆ ಮಧ್ಯಮವಾಗಿರ್ತಕ್ಕಂಥ ಒಂದು ಇರ್ತಕ್ಕಂಥ ಅಂದರೆ ಎಲ್ಲ ಒಟ್ಟಿಗೆ ಸೇರಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಯವರಿಗೆ ಕೌಟುಂಬಿಕವಾಗಿ ಏನೋ ಒಂಥರ ಕಿರಿಕಿರಿ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ಬೋದು.